ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ವರಕವಿ ಎಂದೇ ಪ್ರಸಿದ್ಧರು. ಧಾರವಾಡದ ದೇಶಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಇವರು ತಮ್ಮ ತಾಯಿ ಅಂಬಿಕವ್ವ ಅವರ ಮೇಲಿನ ಗೌರವದಿಂದ ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಲ್ಲಿ ಸಾಹಿತ್ಯ ಕೃಷಿ ಮಾಡಿದರು. ಬೇಂದ್ರೆಯವರು ಪ್ರಸಿದ್ಧರಾಗಲು ಮುಖ್ಯ ಕಾರಣ ಅವರು ಉತ್ತರ ಕರ್ನಾಟಕದ ಜನಸಾಮಾನ್ಯರ ಆಡುಭಾಷೆಯನ್ನು ಕಾವ್ಯದ ಉನ್ನತ ಮಟ್ಟಕ್ಕೆ ಕೊಂಡೊಯ್ದರು. ಅಶಿಕ್ಷಿತ ಗ್ರಾಮೀಣ ಜನರಿಗೂ ಅರ್ಥವಾಗುವ ನಾಡಪದಗಳ ಧಾಟಿಯಲ್ಲಿ ಬದುಕಿನ ಆಳವಾದ ತತ್ವಶಾಸ್ತ್ರವನ್ನು ತಂದುಕೊಟ್ಟ ವಿಶಿಷ್ಟ ಶಕ್ತಿ ಇವರದ್ದು. ಬೇಂದ್ರೆಯವರ ವೈಯಕ್ತಿಕ ಜೀವನ ತೀವ್ರ ದುಃಖದಿಂದ ಕೂಡಿತು. ತಮ್ಮ 9 ಮಕ್ಕಳಲ್ಲಿ 6 ಮಕ್ಕಳನ್ನು ಅವರು ಕಣ್ಣೆದುರೇ ಕಳೆದುಕೊಂಡರು. ಆದರೆ ಆ ತೀವ್ರ ನೋವನ್ನು ಅವರು ದ್ವೇಷವಾಗಿ ಬದಲಿಸದೆ ಬದುಕಿನ ಸತ್ಯವನ್ನು ವಿವರಿಸುವ ಕರುಳಿನ ವಚನಗಳು ಮತ್ತು ಅದ್ಭುತ ಕವಿತೆಗಳಾಗಿ ಸಾಹಿತ್ಯಕ್ಕೆ ಧಾರೆ ಎರೆದರು. ಕೇವಲ ಕವಿತೆ ಮಾತ್ರವಲ್ಲ, ಬೇಂದ್ರೆಯವರಿಗೆ ಗಣಿತ, ಸಾಂಖ್ಯಿಕ ಶಾಸ್ತ್ರ ಮತ್ತು ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಅಪಾರ ಆಸಕ್ತಿ ಇತ್ತು. ಅವರ ಈ ಜ್ಞಾನವು ಅವರ ಪ್ರಸಿದ್ಧ ಕಾವ್ಯ ಸಂಕಲ್ಪನ 4 ತಂತಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಈ ಮೇರು ಕೃತಿಗೆ 1974ರಲ್ಲಿ ಅವರಿಗೆ ದೇಶದ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಲಯ ಮತ್ತು ಛಂದಸ್ಸಿನ ರಾಜನಾಗಿದ್ದ ಬೇಂದ್ರೆಯವರು 1981ರಲ್ಲಿ ನಿಧನರಾದರು. ಆದರೆ ಅವರ ಬಾರೋ ಸಾಧನ ಕೆರೆಗೆ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ನಂತಹ ಕವಿತೆಗಳು ಇಂದಿಗೂ ಪ್ರತಿ ಕನ್ನಡಿಗನ ಮನಸ್ಸಿನಲ್ಲಿ ಜೀವಂತವಾಗಿವೆ. ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕು ತೋರಿಸಿದ ಮಹಾನ್ ಚೇತನವಿದು.